ಶಿಕ್ಷಣ ಆರೋಗ್ಯದ ಬಗ್ಗೆ ನಮ್ಮ ಚಿಂತೆ ಹೋಗೋದು ಬಿಟ್ಟು ಅದ್ರ ಜೊತೆ ಬದುಕು ಬದಲಲ್ಲಿ ಕಷ್ಟ ಆಗಲಿಕ್ಕೆ ಅದ್ರ ಬಗ್ಗೆ ಚಿಂತನೆ ಮಾಡೋದು ಬಿಟ್ಟು ಇವತ್ತು ಈ ಭಾಷೆ ಸಲುವಾಗಿ ಜಗಳದ್ರೆ ಏನೂ ಅರ್ಥ ಇಲ್ಲ ಅಂತ ಎಲ್ಲರಿಗೂ ಅರ್ಥದ. ಆದರೆ ಬೆಳಗಾವಿ ಕರ್ನಾಟಕದ ಅಂಗ ಅನ್ನೋದು ಇತಿಹಾಸ ತುಂಬ ಗೊತ್ತಿದ್ದ ವಿಷಯ ಅದ. ಸೊನ್ನಲಿಗೇನು ಕರ್ನಾಟಕ ಭಾಗನ, ಆದರೆ ಇವತ್ತು ಬಿಟ್ಟು ಕೊಟ್ಟಿದ್ದೀವಿ. ಕಾಸರಗೋಡು ಕರ್ನಾಟಕದ ಭಾಗನ. ಕಿಂಗಿಯನ್ನರೈ ಹೆಸರು ಕೇಳಿರ್ಬೋದು ಎಲ್ಲರೂ. ಈ ಮರಿತರು ಯಾರಿಗೆ ಗೊತ್ತು, ನಾವು ಒಂದು ಕೇಳಿದ್ದೀವಿ, ಅವ್ರ ಹಾಡುಗಳನ್ನು ಸಹಿತ ಓದಿದ್ದೀವಿ. ಇವತ್ತು ಪಾಪ ಅವರು ಜೀವನದ ಕೊನೆ ಉಸಿರಿನ ಮುಂದೆ ಕರ್ನಾಟಕ ಸೇರಲಿ ಅಂದರು. ಬಂತ ಕಾಸರಗೋಡು ಬರೋದು ಇಲ್ಲ. ಹಂಗೆ ಬೆಳಗಾವಿನೂ ಅಲ್ಲಿ ಹೋಗೋದಿಲ್ಲ, ಇಲ್ಲಿ ಇರೋದು ಅದರ ಎರಡು ಮಾತಿಲ್ಲ. ಬಳ್ಳಾರಿನ ಇವತ್ತು ದಿವಸದ ಆಂಧ್ರದವ್ರು ಕೇಳ್ತಾರೆ, ತೆಲಂಗಾಣ ನಮ್ಮದ್ರಿ ಅಂತ ಹೇಳ್ತಾರೆ. ಬಳ್ಳಾರಿಯಲ್ಲಿ ಹೋಗೋದಿಲ್ಲ, ಅದು ನಮ್ಮಲ್ಲೇನ. ಅದಾನಿ ನಮ್ಮದ್ರಪ್ಪ ಅದಾನಿ ನಮ್ಮದಪ್ಪ ಅಂತ ಹೇಳ್ತೀವಿ, ಅದಾನಿ ದೂರ ನಮ್ಮದು ಅಂತ ಹೇಳ್ತೀವಿ. ಸಾಧ್ಯ ಇಲ್ಲ. ಇವೆಲ್ಲನೂ ನಾವು ಇವತ್ತು ಹೌದು ಅಲ್ಲಿ ಒಪ್ಕೊಳ್ಬೇಕಾದ್ದು. ಇಲ್ಲಿ ಸಿಂಪಲ್ ರೆಸೊಲ್ಯೂಷನ್. ನಾಳೆ ಏನೋ ಒಂದು ಸ್ವಲ್ಪ ಕೋರ್ಟ್ನೊಳಗೆ ಅನುಕೂಲ ಬರ್ತಪ್ಪ ಅಂದ್ರೆ, ಈಗ ಏನಾಗ್ಯದಪ್ಪ ಅಂದರೆ 2005 ಅದು ವಿಜಯ್ ಮೋರೆ ಅಂತ ಅನ್ನೋರ ಕಾಂತ ಸಂದರ್ಭದಲ್ಲೇ ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ಕೊಂಡಿದ್ದಾರೆ, ಮಹಾರಾಷ್ಟ್ರದ ಭಾಗ ಬೆಳಗಾವಿ ಅಂತೀರಿ. ಅದಕ್ಕೊಂದು ಪ್ರತಿರೋಧವಾಗಿ ಇದೊಂದು ಇರಲ್ಲಪ್ಪ ನಮ್ಮದು ಸೇಫ್ಟಿಗಾಗಿ ಅಂತ ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ ಕನ್ನಡ ಹೋರಾಟಗಾರರು. ಅದನ್ನು ಮಾಡಿಸ್ಕೊಡಿದ್ರೆ ಲಕ್ಷ ಹಾಕ್ಬೇಕು ವಿನಃ ಇನ್ನೂ ಡಿಸ್ಕಷನ್ ಮಾಡ್ತಾನೆ ರೀ, ನೋಡ್ತಾನೆ ರೀ. ಎಷ್ಟು ವರ್ಷ ಹೇಳಿ ಅವರು ಶೆಟ್ಟರವರಾಗಲಿ ಇನ್ನುಳಿದವರಾಗಲಿ, ಸಂಜಯ್ ಪಾಟೀಲ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಅರವಿಂದ್ ಪಾಟೀಲ್ ಇರ್ಬೋದು, ಇವತ್ತು ಅವರೆಲ್ಲರೂ ಇವತ್ತು ಉತ್ತರ ಹುಡುಕಬೇಕಾಗ್ಯದ. ಇದು ಕರ್ನಾಟಕದ ಭಾಗ ಅಂದಾಗ ದಿಟ್ಟವಾಗಿ ಧೈರ್ಯವಾಗಿ ಮಾತಾಡ್ಬೇಕು ಎಲ್ಲರೂ. ಹೌದಪ್ಪ ನಮ್ಮದು ಭಾಗಿದೆ ಅಂತೇಳಿ ಬರೇ ಒಂದು ಸಭಾದ ಕೂತು ಮಾತಾಡಿ ಹೋದ್ರೆ ಅಲ್ಲ. ಈಗೇನು ರೆಸಲ್ಯೂಷನ್ ಪಾಸ್ ಮಾಡಿಸ್ಬೇಕಾಗಿತ್ತು. ಅದು ಪಾಸ್ ಮಾಡಿತ್ತಂದ್ರೆ ನಾಳೆ ಸುಪ್ರೀಂ ಕೋರ್ಟ್ನಾಗ ಕೇಸ್ ಅದ, ಅದ್ರ ಕೇಸ್ ಸ್ಟ್ಯಾಂಡ್ ಆಗೋದಿಲ್ಲ. ಎಲ್ಲ ಗೊತ್ತದ, ಇಲ್ಲಂತಲ್ಲ. ಖಾತರಿಗೆ ನಮ್ಮ ಮುಖ್ಯರು ಹೇಳಿದ್ದಾರೆ ಈಗಾಗಲೇ, ಇಲ್ಲ ಅದು ಆಗೋದಿಲ್ಲ, ಪಾರ್ಲಿಮೆಂಟ್ದಾಗ ಆಗಬೇಕಾಗ್ತದೆ, ಅದು ಕೋರ್ಟ್ ಡಿಸಿಷನ್ ಮಾಡಲಿಕ್ಕೆ ಬರೋದು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಿರಲಿ. ಆದರೂ ಸಹಿತ ಮನುಷ್ಯ ಒಂದು ಎಲ್ಲೋ ಮೂಲೆಯಲ್ಲಿ ಭಯ. ಯಾಕಂದರೆ ಇತ್ತೀಚೆಗೆ ನಾವು ಈ ಒಂದು ನ್ಯಾಯಾಂಗದ ಒಂದು ಡಿಸಿಷನ್ಗಳು ನೋಡಿದಾಗ ನಾವೇನೋ ಅಂದ್ಕೊಂಡಿರ್ತೀವಿ